ಹಾಸನ ಜಿಲ್ಲೆಯಲ್ಲಿ ಹೇಗಿದೆ ಹಾಗಾದ್ರೆ ಮಳೆಯ ಸ್ಥಿತಿಗತಿ ಅನ್ನೋದರ ಮಾಹಿತಿ ಕೊಡ್ತೀವಿ. ಮಳೆಯಿಂದ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇದೆ. ರೈಲ್ವೆ ಹಳಿ ಮೇಲೆ ಭೂಕುಸಿತ ಉಂಟಾಗಿದೆ. ರೈಲುಗಳ ಸಂಚಾರ ಸ್ಥಗಿತವಾಗಿದೆ. ಸಕಲೇಶಪುರ ತಾಲೂಕಿನ ಯಡಕುಮಾರಿ ಹಾಗೂ ಶಿರುವಾಗಿಲು ಬಳಿ ಈ ಘಟನೆ ಆಗಿದೆ. ಶಿರುವಾಗಿಲು ಬಳಿ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ರೈಲುಗಳ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ರೈಲುಗಳು ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಪರೀಕ್ಷೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ. ಸೊ ಆ ಪರೀಕ್ಷೆಗೆ ಬರಬೇಕು ಅಂತ ಆಕಾಂಕ್ಷಿಗಳು ಯಾರಿದ್ರು ಪರೀಕ್ಷಾರ್ಥಿಗಳು ಅವರು ಕೂಡ ಪರದಾಟವನ್ನು ನಡೆಸಬೇಕಾದ ಸ್ಥಿತಿ ಇದೆ. ಯಾಕಂದರೆ ಹಿಂದಿನ ದಿನ ರಾತ್ರಿನೇ ತುಂಬ ಜನ ಹೊರಟಿರ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು ತಕ್ಷಣ ವಾಪಸ್ ರಿಟರ್ನ್ ಆಗೋಣ ಅಂತ ಹೇಳಿ. ಇನ್ನು ಕೆಲವ್ರಿಗೆ ಕಮಿಟ್ಮೆಂಟ್ಗಳಿರ್ತವೆ. ಯಾವುದನ್ನೂ ಪೂರೈಕೆ ಮಾಡೋಕ್ಕಾಗ್ತಿಲ್ವಲ್ಲ ಈ ಸಮಸ್ಯೆಯಿಂದ ಅಂತ ಪಾಪ ಕೆಲವರೆಲ್ಲ ತುಂಬ ಕಂಗಾಲಾಗಿದ್ರು. ಪರ್ಯಾಯ ವ್ಯವಸ್ಥೆಯನ್ನು ಕೂಡ ರೈಲ್ವೆ ಇಲಾಖೆ ಈಗಾಗಲೇ ಮಾಡಿದೆ. ಸಮರ್ಪಕವಾಗಿ ಮಾಡಿದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ಮಂಗಳೂರು, ಬೆಂಗಳೂರು, ಹಾಸನದ ಮಂದಿಗೆ ಈ ರೈಲುಗಳು ನಿಂತಿರೋದು ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ಬಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಜರ್ನಿ ಸ್ಮೂತು ಅನ್ನೋ ಕಾರಣಕ್ಕೆ ತುಂಬ ಜನ ಈ ರೂಟ್ನಲ್ಲಿ ಟ್ರಾವೆಲ್ ಮಾಡೋದು. ಯಾಕಂದರೆ ಘಾಟ್ ಸೆಕ್ಷನ್ಗಳಿರ್ತವೆ, ಡ್ರೈವಿಂಗ್ ಸಮಸ್ಯೆ, ತಲೆನೋವು, ಬೇಡ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ಕೊಂಡು ಹೋಗೋಣ ಅಂತ ರೈಲು ಬುಕ್ ಮಾಡಿರ್ತಾರೆ. ಪ್ರಾಬ್ಲಮ್ ಆಗ್ತಿದೆ ಎಲ್ಲರೂ. ಹಾಸನ ಜಿಲ್ಲೆಯ ಮಲೆನಾಡು ಭಾಗವಾದಂತಹ ಸಕಲೇಶಪುರ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಕಲೇಶಪುರ ತಾಲೂಕಿನ ಯಡಕುಮಾರಿ ಶಿರುವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ಇದರಿಂದಾಗಿ ಬೆಂಗಳೂರು ಮಂಗಳೂರು ಸಂಚಾರ ಮಾಡುವಂತಹ ಎಲ್ಲ ರೈಲುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನದ ರೈಲ್ವೆ ನಿಲ್ದಾಣ. ರೈಲ್ವೆ ನಿಲ್ದಾಣದಲ್ಲಿ ಸಾವಿರಾರು ಪ್ರಯಾಣಿಕರು ರೈಲ್ಗಾಗಿ ಈಗ ಕಾಯ್ತಿದ್ದಾರೆ. ಯಾಕೆಂದರೆ ಕಳೆದ ರಾತ್ರಿಯಿಂದಲೂ ಸಹ ಬೆಂಗಳೂರು ಮಂಗಳೂರು ಮಾರ್ಗದ ಎಲ್ಲ ರೈಲುಗಳ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ರೈಲುಗಳು ಸುಬ್ರಹ್ಮಣ್ಯ ಇರ್ಬೋದು, ಸಕಲೇಶಪುರ ಇರ್ಬೋದು, ಹಾಸನ ರೈಲ್ವೆ ನಿಲ್ದಾಣದಲ್ಲಿ ಸ್ಥಗಿತಗೊಂಡಿವೆ. ಇದರಲ್ಲಿದ್ದಂತಹ ಪ್ರಯಾಣಿಕರು ಅಲ್ಲೇ ರೈಲ್ವೆ ನಿಲ್ದಾಣದಲ್ಲಿ ಉಳಿಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸಾಕಷ್ಟು ಪರೀಕ್ಷಾರ್ಥಿಗಳು ಇಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆಗೆ ತೆರಳುತ್ತಿದ್ದರು. ಅವ್ರಿಗೂ ಸಹ ತೊಂದರೆಗಳಾಗಿದೆ. ಕೂಡಲೇ ಏನು ರೈಲ್ವೆ ಇಲಾಖೆ ಅಧಿಕಾರಿಗಳು ಅವರೆಲ್ಲರಿಗೂ ಸಹ ಹಣವನ್ನು ಹಿಂದಿರುಗಿಸಿ ಬಸ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದರೂ ಸಹ ಏನು ಹಾಸನದಿಂದ ಮಂಗಳೂರಿಗೆ ತೆರಳಿ ಅಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ರು, ಮಂಗಳೂರಿಂದ ಹಾಸನಕ್ಕೆ ಬಂದು ಕೆಲವರು ಪರೀಕ್ಷೆಯನ್ನು ಬರೀತಾ ಇದ್ರು. ಹೀಗಾಗಿ ಎಲ್ಲರಿಗೂ ಸಹ ಸಾಕಷ್ಟು ತೊಂದರೆ ಆಗಿದೆ. ಕೆಲವರಂತೂ ಪರೀಕ್ಷೆಯಿಂದ ವಂಚಿತರಾಗಂಥ ಒಂದು ಆತಂಕ ಎದುರಾಗಿದೆ. ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ತೆರಳಬೇಕು, ಆದರೆ ಸರಿಯಾದಂತಹ ರೈಲ್ವೆ ಮಾರ್ಗ ಇಲ್ಲದೇ ಇರೋ ಕಾರಣ ಈಗ ಪರೀಕ್ಷಾರ್ಥಿಗಳು ಪರೀಕ್ಷೆಯಿಂದ ವಂಚನೆಗೊಳಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಕೆಲವರು ರೈಲ್ವೆ ನಿಲ್ದಾಣದಲ್ಲಿ ಈಗಲೂ ಸಹ ರಾತ್ರಿಯಿಂದ ಕಾಲ ಕಳೀತಾ ಇದ್ದಾರೆ. ಯಾಕೆಂತ ಹೇಳಿದರೆ ಈ ಮಾರ್ಗದಲ್ಲಿ ಭಾನುವಾರ ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾರೆ. ದಿಢೀರ್ ಅಂತ ಹೇಳಿ ಈಗ ರೈಲುಗಳು ಬಂದ್ ಆಗಿರೋದ್ರಿಂದ ಪ್ರಯಾಣಿಕರಿಗೆ ತೀವ್ರವಾದಂಥ ತೊಂದರೆ ಆಗಿದೆ. ಈಗ ರೈಲ್ವೆ ನಿಲ್ದಾಣದಲ್ಲಿ ಇರ್ತಕ್ಕಂತಹ ಒಬ್ಬರು ವಯೋವೃದ್ಧ ಮಹಿಳೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ ಹೇಳಿ, ಎಷ್ಟೊತ್ತಿಂದ ನೀವು ಇಲ್ಲಿ ಕಾಯ್ತಿದ್ದೀರಾ? ನಾವು ರಾತ್ರಿಯಿಂದನೂ ಬೆಳಗ್ಗೆ ತನಕ ಇಲ್ಲೇ ಇದ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ರಿ? ಏನಂತ ಹೇಳಿದ್ರಿ ನಿಮಗೆ? ನಾವು ಅಂದ್ರೆ ರಾತ್ರಿ ಎಲ್ಲ ಫೋನ್ ಮಾಡಿದ್ರಿ ನಮ್ಮ ಮಗ, ಹಂಗಾಗಿ ಬರೋದಿಲ್ಲ ಅಂತಂದು ಹೇಳಿದ್ರ. ಹಂಗಾಗಿ ಈಗ ರೈಲೆಲ್ಲ ಸಂಪೂರ್ಣ ನಿಂತಿದೆ ಅಂತ ಹೇಳಿದಿರಾ? ನಿಂತಿದೆ ಅಂತ ಹೇಳಿದ್ರು. ಟಿಟಿಗೆ ಫೋನ್ ಮಾಡಿದ್ರು ನಮ್ಮ ಮಗ, ಹಂಗಾಗಿ ಹೇಳಿದ್ರು. ತೀರಾ ತೊಂದರೆ ಆಯ್ತು. ರಾತ್ರಿಯಿಂದಲೂ ಇಲ್ಲೇ ಇದ್ದೀರಾ? ಇಲ್ಲೇ ಇದೆ. ಇದು ವಯೋವೃದ್ಧ ಮಹಿಳೆಯರು ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿಯಿಂದ ಕಾಲ ಕಳೀತಿದ್ದಾರೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು ದಿಢೀರ್ ಅಂತ ಹೇಳಿ ಎಲ್ಲ ರೈಲುಗಳ ಸಂಚಾರವನ್ನು ಬಂದ್ ಆಗಿದೆ. ಈ ಸುದ್ದಿಯನ್ನು ನಮ್ಮ ಮಗ ಹೇಳಿದ್ರು. ಹಾಗಾಗಿ ಮುಂದೆ ನಾವು ಸಂಚಾರವನ್ನು ಮಾಡಬೇಕು, ಹಾಗಾಗಿ ಬದಲಿ ವ್ಯವಸ್ಥೆಗೋಸ್ಕರ ರೈಲ್ವೆ ನಿಲ್ದಾಣದಲ್ಲೇ ಕಾಯ್ತಿದ್ದೀವಿ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.